ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮದಿನ ನಿಮಿತ್ತವಾಗಿ 74 ಜನ ಸಾಧಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಾಜಿ ಸೈನಿಕರಿಗೆ ಕೂಡ ನೋಡ್ಬೋದು. ನೀವು ಈಗಾಗಲೇ ಮಾಜಿ ಸೈನಿಕರದ ದೇಶದ ಗಡಿ ಕಾಯ್ತಾ ಇದ್ದಂಥ ಮಾಜಿ ಸೈನಿಕರನ್ನು ಕೂಡ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ಸೇರಿದಂತೆ ಕ್ಷೇತ್ರ ಶಾಸಕರು ಹಾಗೂ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಸೇರಿದಂತೆ ಹಲವರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಅಂದರೆ ದೇಶದ ಗಡಿ ಕಾಯ್ದು ಈಗ ದೇಶಗೋಸ್ಕರ ನಾವಿವತ್ತು ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ದೇಶದ ಗಡಿ ಕಾಯಂಥ ಸೈನಿಕರು ಮುಖ್ಯ ಅಂತ ಹೇಳ್ಬೋದು. ಸೈನಿಕರು ಸೇರಿದಂತೆ ಮಕ್ಕಳಿಗೆ ಪಾಠ ಕಲಿಸೋಂಥ ಶಿಕ್ಷಕರು ಇರ್ಬೋದು. ಮತ್ತು ಅದೇ ರೀತಿ ಸುಮಾರು 74 ಜನ ಏನದಂದ್ರೆ ಸಾಧಕರಿಗೆ ಕಾಯಕ ಸೇವಾ ರತ್ನ ಪ್ರಶಸ್ತಿಯನ್ನು ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ನೀಡುವ ಮೂಲಕ ಸನ್ಮಾನಿಸ್ತಾ ಇದ್ದಾರೆ ನೋಡ್ಬೋದು. ಸಾಕಷ್ಟು ಮಾಜಿ ಸೈನಿಕರ ಮುಖದಲ್ಲಿ ಖುಷಿ ಮಂದಹಾಸ ಮನಿ ಮಾಡ್ಯದ ಅಂತ ಹೇಳ್ಬೋದು. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮದಿನ ನಿಮಿತ್ತವಾಗಿ ನಿಜಕ್ಕೂ ಹುಲ್ಸೂರಿನಲ್ಲಿ ಹಬ್ಬದ ವಾತಾವರಣ ಸಂಭ್ರಮ ಮನಿ ಮಾಡಿದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಂತ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮದಿನ ನಿಮಿತ್ತವಾಗಿ 74 ಜನ ಸಾಧಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಾಜಿ ಸೈನಿಕರಿಗೆ ಕೂಡ ನೋಡ್ಬೋದು. ನೀವು ಈಗಾಗಲೇ ಮಾಜಿ ಸೈನಿಕರದ ದೇಶದ ಗಡಿ ಕಾಯ್ತಾ ಇದ್ದಂಥ ಮಾಜಿ ಸೈನಿಕರನ್ನು ಕೂಡ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ಸೇರಿದಂತೆ ಕ್ಷೇತ್ರ ಶಾಸಕರು ಹಾಗೂ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಸೇರಿದಂತೆ ಹಲವರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಅಂದರೆ ದೇಶದ ಗಡಿ ಕಾಯ್ದು ಈಗ ದೇಶಗೋಸ್ಕರ ನಾವಿವತ್ತು ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ದೇಶದ ಗಡಿ ಕಾಯಂಥ ಸೈನಿಕರು ಮುಖ್ಯ ಅಂತ ಹೇಳ್ಬೋದು. ಸೈನಿಕರು ಸೇರಿದಂತೆ ಮಕ್ಕಳಿಗೆ ಪಾಠ ಕಲಿಸೋಂಥ ಶಿಕ್ಷಕರು ಇರ್ಬೋದು. ಮತ್ತು ಅದೇ ರೀತಿ ಸುಮಾರು 74 ಜನ ಏನದಂದ್ರೆ ಸಾಧಕರಿಗೆ ಕಾಯಕ ಸೇವಾ ರತ್ನ ಪ್ರಶಸ್ತಿಯನ್ನು ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ನೀಡುವ ಮೂಲಕ ಸನ್ಮಾನಿಸ್ತಾ ಇದ್ದಾರೆ ನೋಡ್ಬೋದು. ಸಾಕಷ್ಟು ಮಾಜಿ ಸೈನಿಕರ ಮುಖದಲ್ಲಿ ಖುಷಿ ಮಂದಹಾಸ ಮನಿ ಮಾಡ್ಯದ ಅಂತ ಹೇಳ್ಬೋದು. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮದಿನ ನಿಮಿತ್ತವಾಗಿ ನಿಜಕ್ಕೂ ಹುಲ್ಸೂರಿನಲ್ಲಿ ಹಬ್ಬದ ವಾತಾವರಣ ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಂತ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮದಿನ ನಿಮಿತ್ತವಾಗಿ 74 ಜನ ಸಾಧಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಾಜಿ ಸೈನಿಕರಿಗೆ ಕೂಡ ನೋಡ್ಬೋದು. ನೀವು ಈಗಾಗಲೇ ಮಾಜಿ ಸೈನಿಕರದ ದೇಶದ ಗಡಿ ಕಾಯ್ತಾ ಇದ್ದಂಥ ಮಾಜಿ ಸೈನಿಕರನ್ನು ಕೂಡ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ಸೇರಿದಂತೆ ಕ್ಷೇತ್ರ ಶಾಸಕರು ಹಾಗೂ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಸೇರಿದಂತೆ ಹಲವರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಅಂದರೆ ದೇಶದ ಗಡಿ ಕಾಯ್ದು ಈಗ ದೇಶಗೋಸ್ಕರ ನಾವಿವತ್ತು ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ದೇಶದ ಗಡಿ ಕಾಯಂಥ ಸೈನಿಕರು ಮುಖ್ಯ ಅಂತ ಹೇಳ್ಬೋದು. ಸೈನಿಕರು ಸೇರಿದಂತೆ ಮಕ್ಕಳಿಗೆ ಪಾಠ ಕಲಿಸೋಂಥ ಶಿಕ್ಷಕರು ಇರ್ಬೋದು. ಮತ್ತು ಅದೇ ರೀತಿ ಸುಮಾರು 74 ಜನ ಏನದಂದ್ರೆ ಸಾಧಕರಿಗೆ ಕಾಯಕ ಸೇವಾ ರತ್ನ ಪ್ರಶಸ್ತಿಯನ್ನು ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ನೀಡುವ ಮೂಲಕ ಸನ್ಮಾನಿಸ್ತಾ ಇದ್ದಾರೆ ನೋಡ್ಬೋದು. ಸಾಕಷ್ಟು ಮಾಜಿ ಸೈನಿಕರ ಮುಖದಲ್ಲಿ ಖುಷಿ ಮಂದಹಾಸ ಮನಿ ಮಾಡ್ಯದ ಅಂತ ಹೇಳ್ಬೋದು. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮದಿನ ನಿಮಿತ್ತವಾಗಿ ನಿಜಕ್ಕೂ ಹುಲ್ಸೂರಿನಲ್ಲಿ ಹಬ್ಬದ ವಾತಾವರಣ ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಂತ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮದಿನ ನಿಮಿತ್ತವಾಗಿ 74 ಜನ ಸಾಧಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಾಜಿ ಸೈನಿಕರಿಗೆ ಕೂಡ ನೋಡ್ಬೋದು. ನೀವು ಈಗಾಗಲೇ ಮಾಜಿ ಸೈನಿಕರದ ದೇಶದ ಗಡಿ ಕಾಯ್ತಾ ಇದ್ದಂಥ ಮಾಜಿ ಸೈನಿಕರನ್ನು ಕೂಡ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ಸೇರಿದಂತೆ ಕ್ಷೇತ್ರ ಶಾಸಕರು ಹಾಗೂ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಸೇರಿದಂತೆ ಹಲವರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಅಂದರೆ ದೇಶದ ಗಡಿ ಕಾಯ್ದು ಈಗ ದೇಶಗೋಸ್ಕರ ನಾವಿವತ್ತು ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ದೇಶದ ಗಡಿ ಕಾಯಂಥ ಸೈನಿಕರು ಮುಖ್ಯ ಅಂತ ಹೇಳ್ಬೋದು. ಸೈನಿಕರು ಸೇರಿದಂತೆ ಮಕ್ಕಳಿಗೆ ಪಾಠ ಕಲಿಸೋಂಥ ಶಿಕ್ಷಕರು ಇರ್ಬೋದು. ಮತ್ತು ಅದೇ ರೀತಿ ಸುಮಾರು 74 ಜನ ಏನದಂದ್ರೆ ಸಾಧಕರಿಗೆ ಕಾಯಕ ಸೇವಾ ರತ್ನ ಪ್ರಶಸ್ತಿಯನ್ನು ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ನೀಡುವ ಮೂಲಕ ಸನ್ಮಾನಿಸ್ತಾ ಇದ್ದಾರೆ ನೋಡ್ಬೋದು. ಸಾಕಷ್ಟು ಮಾಜಿ ಸೈನಿಕರ ಮುಖದಲ್ಲಿ ಖುಷಿ ಮಂದಹಾಸ ಮನಿ ಮಾಡ್ಯದ ಅಂತ ಹೇಳ್ಬೋದು. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮದಿನ ನಿಮಿತ್ತವಾಗಿ ನಿಜಕ್ಕೂ ಹುಲ್ಸೂರಿನಲ್ಲಿ ಹಬ್ಬದ ವಾತಾವರಣ ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಂತ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮದಿನ ನಿಮಿತ್ತವಾಗಿ 74 ಜನ ಸಾಧಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಾಜಿ ಸೈನಿಕರಿಗೆ ಕೂಡ ನೋಡ್ಬೋದು. ನೀವು ಈಗಾಗಲೇ ಮಾಜಿ ಸೈನಿಕರದ ದೇಶದ ಗಡಿ ಕಾಯ್ತಾ ಇದ್ದಂಥ ಮಾಜಿ ಸೈನಿಕರನ್ನು ಕೂಡ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ಸೇರಿದಂತೆ ಕ್ಷೇತ್ರ ಶಾಸಕರು ಹಾಗೂ ರಾಜ್ಯ ಮಹಿಳಾ ಆಯೋಗದ
ಅಧ್ಯಕ್ಷೆ ಸೇರಿದಂತೆ ಹಲವರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಅಂದರೆ ದೇಶದ ಗಡಿ ಕಾಯ್ದು ಈಗ ದೇಶಗೋಸ್ಕರ ನಾವು ಇವತ್ತು ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ದೇಶದ ಗಡಿ ಕಾಯಂಥ ಸೈನಿಕರು ಮುಖ್ಯ ಅಂತ ಹೇಳ್ಬೋದು. ಸೈನಿಕರು ಸೇರಿದಂತೆ ಮಕ್ಕಳಿಗೆ ಪಾಠ ಕಲಿಸೋಂಥ ಶಿಕ್ಷಕರು ಇರ್ಬೋದು. ಮತ್ತು ಅದೇ ರೀತಿ ಸುಮಾರು 74 ಜನ ಏನದಂದ್ರೆ ಸಾಧಕರಿಗೆ ಕಾಯಕ ಸೇವಾ ರತ್ನ ಪ್ರಶಸ್ತಿಯನ್ನು ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ನೀಡುವ ಮೂಲಕ ಸನ್ಮಾನಿಸ್ತಾ ಇದ್ದಾರೆ ನೋಡ್ಬೋದು. ಸಾಕಷ್ಟು ಮಾಜಿ ಸೈನಿಕರ ಮುಖದಲ್ಲಿ ಖುಷಿ ಮಂದಹಾಸ ಮನಿ ಮಾಡ್ಯದ ಅಂತ ಹೇಳ್ಬೋದು. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮ ದಿನ ನಿಮಿತ್ತವಾಗಿ ನಿಜಕ್ಕೂ ಹುಲ್ಸೂರಿನಲ್ಲಿ ಹಬ್ಬದ ವಾತಾವರಣ ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮ ದಿನ ನಿಮಿತ್ತವಾಗಿ 74 ಜನ ಸಾಧಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಾಜಿ ಸೈನಿಕರಿಗೆ ಕೂಡ ನೋಡ್ಬೋದು. ನೀವು ಈಗಾಗಲೇ ಮಾಜಿ ಸೈನಿಕರದ ದೇಶದ ಗಡಿ ಕಾಯ್ತಾ ಇದ್ದಂಥ ಮಾಜಿ ಸೈನಿಕರನ್ನು ಕೂಡ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ಸೇರಿದಂತೆ ಕ್ಷೇತ್ರ ಶಾಸಕರು ಹಾಗೂ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಸೇರಿದಂತೆ ಹಲವರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಅಂದರೆ ದೇಶದ ಗಡಿ ಕಾಯ್ದು ಈಗ ದೇಶಗೋಸ್ಕರ ನಾವು ಇವತ್ತು ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ದೇಶದ ಗಡಿ ಕಾಯಂಥ ಸೈನಿಕರು ಮುಖ್ಯ ಅಂತ ಹೇಳ್ಬೋದು. ಸೈನಿಕರು ಸೇರಿದಂತೆ ಮಕ್ಕಳಿಗೆ ಪಾಠ ಕಲಿಸೋಂಥ ಶಿಕ್ಷಕರು ಇರ್ಬೋದು. ಮತ್ತು ಅದೇ ರೀತಿ ಸುಮಾರು 74 ಜನ ಏನದಂದ್ರೆ ಸಾಧಕರಿಗೆ ಕಾಯಕ ಸೇವಾ ರತ್ನ ಪ್ರಶಸ್ತಿಯನ್ನು ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ನೀಡುವ ಮೂಲಕ ಸನ್ಮಾನಿಸ್ತಾ ಇದ್ದಾರೆ ನೋಡ್ಬೋದು. ಸಾಕಷ್ಟು ಮಾಜಿ ಸೈನಿಕರ ಮುಖದಲ್ಲಿ ಖುಷಿ ಮಂದಹಾಸ ಮನಿ ಮಾಡ್ಯದ ಅಂತ ಹೇಳ್ಬೋದು. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮ ದಿನ ನಿಮಿತ್ತವಾಗಿ ನಿಜಕ್ಕೂ ಹುಲ್ಸೂರಿನಲ್ಲಿ ಹಬ್ಬದ ವಾತಾವರಣ ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮ ದಿನ ನಿಮಿತ್ತವಾಗಿ 74 ಜನ ಸಾಧಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಾಜಿ ಸೈನಿಕರಿಗೆ ಕೂಡ ನೋಡ್ಬೋದು. ನೀವು ಈಗಾಗಲೇ ಮಾಜಿ ಸೈನಿಕರದ ದೇಶದ ಗಡಿ ಕಾಯ್ತಾ ಇದ್ದಂಥ ಮಾಜಿ ಸೈನಿಕರನ್ನು ಕೂಡ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ಸೇರಿದಂತೆ ಕ್ಷೇತ್ರ ಶಾಸಕರು ಹಾಗೂ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಸೇರಿದಂತೆ ಹಲವರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಅಂದರೆ ದೇಶದ ಗಡಿ ಕಾಯ್ದು ಈಗ ದೇಶಗೋಸ್ಕರ ನಾವು ಇವತ್ತು ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ದೇಶದ ಗಡಿ ಕಾಯಂಥ ಸೈನಿಕರು ಮುಖ್ಯ ಅಂತ ಹೇಳ್ಬೋದು. ಸೈನಿಕರು ಸೇರಿದಂತೆ ಮಕ್ಕಳಿಗೆ ಪಾಠ ಕಲಿಸೋಂಥ ಶಿಕ್ಷಕರು ಇರ್ಬೋದು. ಮತ್ತು ಅದೇ ರೀತಿ ಸುಮಾರು 74 ಜನ ಏನದಂದ್ರೆ ಸಾಧಕರಿಗೆ ಕಾಯಕ ಸೇವಾ ರತ್ನ ಪ್ರಶಸ್ತಿಯನ್ನು ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ನೀಡುವ ಮೂಲಕ ಸನ್ಮಾನಿಸ್ತಾ ಇದ್ದಾರೆ ನೋಡ್ಬೋದು. ಸಾಕಷ್ಟು ಮಾಜಿ ಸೈನಿಕರ ಮುಖದಲ್ಲಿ ಖುಷಿ ಮಂದಹಾಸ ಮನಿ ಮಾಡ್ಯದ ಅಂತ ಹೇಳ್ಬೋದು. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮ ದಿನ ನಿಮಿತ್ತವಾಗಿ ನಿಜಕ್ಕೂ ಹುಲ್ಸೂರಿನಲ್ಲಿ ಹಬ್ಬದ ವಾತಾವರಣ ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮ ದಿನ ನಿಮಿತ್ತವಾಗಿ 74 ಜನ ಸಾಧಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಾಜಿ ಸೈನಿಕರಿಗೆ ಕೂಡ ನೋಡ್ಬೋದು. ನೀವು ಈಗಾಗಲೇ ಮಾಜಿ ಸೈನಿಕರದ ದೇಶದ ಗಡಿ ಕಾಯ್ತಾ ಇದ್ದಂಥ ಮಾಜಿ ಸೈನಿಕರನ್ನು ಕೂಡ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ಸೇರಿದಂತೆ ಕ್ಷೇತ್ರ ಶಾಸಕರು ಹಾಗೂ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಸೇರಿದಂತೆ ಹಲವರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಅಂದರೆ ದೇಶದ ಗಡಿ ಕಾಯ್ದು ಈಗ ದೇಶಗೋಸ್ಕರ ನಾವು ಇವತ್ತು ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ದೇಶದ ಗಡಿ ಕಾಯಂಥ ಸೈನಿಕರು ಮುಖ್ಯ ಅಂತ ಹೇಳ್ಬೋದು. ಸೈನಿಕರು ಸೇರಿದಂತೆ ಮಕ್ಕಳಿಗೆ ಪಾಠ ಕಲಿಸೋಂಥ ಶಿಕ್ಷಕರು ಇರ್ಬೋದು. ಮತ್ತು ಅದೇ ರೀತಿ ಸುಮಾರು 74 ಜನ ಏನದಂದ್ರೆ ಸಾಧಕರಿಗೆ ಕಾಯಕ ಸೇವಾ ರತ್ನ ಪ್ರಶಸ್ತಿಯನ್ನು ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ನೀಡುವ ಮೂಲಕ ಸನ್ಮಾನಿಸ್ತಾ ಇದ್ದಾರೆ ನೋಡ್ಬೋದು. ಸಾಕಷ್ಟು ಮಾಜಿ ಸೈನಿಕರ ಮುಖದಲ್ಲಿ ಖುಷಿ ಮಂದಹಾಸ ಮನಿ ಮಾಡ್ಯದ ಅಂತ ಹೇಳ್ಬೋದು. ಹುಲ್ಸೂರು ಪಟ್ಟಣದಲ್ಲಿ ನಡೀತಾ ಇದ್ದಂಥ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ 74ನೇ ಜನ್ಮ ದಿನ ನಿಮಿತ್ತವಾಗಿ ನಿಜಕ್ಕೂ ಹುಲ್ಸೂರಿನಲ್ಲಿ ಹಬ್ಬದ ವಾತಾವರಣ ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.